ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ರೆಸಿಪಿ ಚಾನೆಲ್. ಇವತ್ತು ನಾನು ನಿಮಗೆ ರೆಸಿಪಿ ಅಲ್ಲ, ಮಣ್ಣಿನ ಪಾತ್ರೆ ಹೇಗೆ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ಬೋದು, ಹೇಗೆ ತೊಳಿಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೆ ಸಹ ಹೇಳ್ತೇನೆ ಆಯ್ತಾ. ಆರ್ಗ್ಯಾನಿಕ್ ಅಂದರೆ ತುಂಬ ಇಷ್ಟ ಅಲ್ಲ ಎಲ್ಲರಿಗೆ ಸಹ. ಆರ್ಗ್ಯಾನಿಕ್ ಫ್ರೂಟ್ಸ್ ಇರಲಿ, ವೆಜಿಟೇಬಲ್ ಇರಲಿ, ಕುಕ್ವೇರ್ ಸೆಟ್ ಇರಲಿ, ಎಲ್ಲರಿಗೆ ಸಹ ಇಷ್ಟ. ಎಲ್ಲ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ನಾವು ಹೇಳ್ತೇವೆ, ವಿ ಆರ್ ಯೂಸಿಂಗ್ ಆರ್ಗ್ಯಾನಿಕ್ ವೆಸಲ್ಸ್, ನಾನ್ ಸ್ಟಿಕ್ ಎಲ್ಲ ತರೋದಿಲ್ಲ ಅಂತ ನಾವು ಹೇಳ್ತೇವೆ. ಆದರೆ ಮಣ್ಣಿನ ಪಾತ್ರೆ ನಾವು ಒಳ್ಳೆ ರೀತಿಯಲ್ಲಿ ತೊಳೆಯೋದಿಲ್ಲದ್ರೆ, ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಿ ಇಡೋದಿಲ್ಲದ್ರೆ ಅದನ್ನು ತುಂಬಾನೇ ಹಾನಿಕಾರ ಆಯ್ತಾ, ತುಂಬಾನೇ ಡೇಂಜರಸ್. ಅದನ್ನು ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು, ಸರಿ ವಿಧವಾಗಿ ಸರಿ ರೀತಿಯಲ್ಲಿ ತೊಳಿಬೇಕು, ಆಗಲೇ ಅದು ಆರ್ಗ್ಯಾನಿಕ್ ಅಂತೇಳಿ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೇನೆ ಹೇಗೆ ಮಣ್ಣಿನ ಪಾತ್ರೆಯನ್ನು ತೊಳಿಬೋದು ಹಾಗೂ ಮೇಂಟೈನ್ ಮಾಡ್ಬೋದು ಅಂತೇಳಿ. ಪಾತ್ರೆಯಲ್ಲಿ ನಾನು ನಿನ್ನೆ ಮಟನ್ ಪೆಪ್ಪರ್ ಡ್ರೈ ಮಾಡಿದ್ದೆ ಆಯ್ತಾ. ಡ್ರೈ ಮಾಡಿದ್ದು ಎಲ್ಲವೋ ಅಂಟಿದೆ ಈ ಮಣ್ಣಿನ ಪಾತ್ರೆಗೆ. ಸೊ ಇದನ್ನು ಎಂತ ಮಾಡೋದಂದರೆ, ಒಂದು ಅರ್ಧ ಗಂಟೆ ನೀರು ಹಾಕಿ ಇಡಬೇಕು. ಬಿಸಿ ನೀರಾದರೆ ಓಕೆ, ಇಲ್ಲದೆ ನಾರ್ಮಲ್ ನೀರು ಸಹ ನಡೀತದೆ. ಅರ್ಧ ಗಂಟೆ ನೀರು ಹಾಕಿ ಇಟ್ಟರೆ ಒಳ್ಳೆ ರೀತಿಯಲ್ಲಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಈಗ ಇದನ್ನು ಫಸ್ಟ್ ನೀರಲ್ಲಿ ತೊಳೆಯುವ. ಸೊ ಫಸ್ಟ್ ಎಂತ ಮಾಡ್ತೇನೆ ಅಂದರೆ, ಇದೆಲ್ಲ ಅಂಟಿದೆ ಅಲ್ಲ, ನಾನು ನೀರು ಹಾಕಿ ಇಟ್ಟಿದ್ದೇನೆ ಆಯಿತಾ, ಒಂದು ಅರ್ಧ ಗಂಟೆ ನೀರು ಹಾಕಿ ಇಟ್ಟಿದ್ದೇನೆ. ಈಗ ಫಸ್ಟ್ ಇದನ್ನು ಒಳ್ಳೆ ರೀತಿಯಲ್ಲಿ ಕೈಯಲ್ಲಿ ತೊಳಿತದೆ, ನೀರಲ್ಲಿ ತೊಳಿತದೆ, ಈಸಿಲಿ ಹೊರಗೆ ಬರ್ತದೆ. ಯಾಕಂದರೆ ಅರ್ಧ ಗಂಟೆ ನೀರು ಹಾಕಿ ಇಟ್ಟಿದ್ದೇವಲ್ಲ. ಸೊ ಹೀಗೆ ನಾನು ಸ್ವಲ್ಪ ಕೈಯಲ್ಲೇ ಎಲ್ಲ ತಿಕ್ತೇನೆ. ಎಷ್ಟಾಗ್ತದೆ ಅಷ್ಟು ಕ್ಲಿಯರ್ ಮಾಡುವ. ಓಕೆ ಆಯ್ತು, ಕೆಲವು ಹೋಗ್ತಿಲ್ಲ, ಸೊ ಅದು ಇದೆ. ಸೊ ಇಷ್ಟು ಕ್ಲೀನ್ ಮಾಡಿ ಆಯಿತು. ಈಗ ಸೊ ನೆಕ್ಸ್ಟ್ ಸ್ಟೆಪ್ ಎಂತ ಮಾಡೋದು ನನಗೀಗ ಹೇಳ್ತೇನೆ. ನೀರಲ್ಲಿ ಒಮ್ಮೆ ಒಳ್ಳೆ ರೀತಿಯಲ್ಲಿ ತೊಳೆದೇನೆ. ಈಗ ಇದಕ್ಕೆ ನೀವು ಎಷ್ಟು ಬೇಕು ಸ್ವಲ್ಪ ರವೆ ಹಾಕ್ಬೋದು, ಇಲ್ಲದ್ರೆ ಕಡಲೆ ಹಿಟ್ಟು ಹಾಕ್ಬೋದು, ಇಲ್ಲದ್ರೆ ರೈಸ್ ಫ್ಲೋರ್ ಹಾಕ್ಬೋದು, ಅಕ್ಕಿ ಹುಡಿ ಸಹ ಹಾಕ್ಬೋದು. ಈ ಮೂರಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಐಟಮ್ ಉಂಟು ಆ ಐಟಮ್ ಉಪಯೋಗಿಸಿ ತೊಳಿಬೋದು. ನಾನು ಕಡಲೆ ಹಿಟ್ಟು ಹಾಕ್ತೇನೆ. ಕಡಲೆ ಹಿಟ್ಟು ಹಾಕಿ ಇದನ್ನು ಒಳ್ಳೆ ರೀತಿಯಲ್ಲಿ ತೊಳಿತೇನೆ. ಸೊ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೇನೆ ಇದಕ್ಕೆ. ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಇಲ್ಲದ್ರೆ ಸಜ್ಜಿಗೆ ಸಹ ಆಗ್ತದೆ. ಸಜ್ಜಿಗೆ ಒಂದು ಸ್ಕ್ರಬ್ ಆಗಿ ಆಗ್ತದೆ, ಸ್ವಲ್ಪ ಗರಿ ಗರಿ ಇರ್ತದಲ್ಲ. ಮಣ್ಣಿನ ಪಾತ್ರೆ ವಾಶ್ ಮಾಡಲಿಕ್ಕೆ ನಾನೊಂದು ಸಪ್ರೇಟ್ ಸ್ಪಾಂಜ್ ಇಟ್ಟಿದ್ದೇನೆ. ಬೇರೆ ಪಾತ್ರೆಗೆ ಉಪಯೋಗಿಸುವ ಸ್ಪಾಂಜ್ ಇಲ್ಲದೆ ಸ್ಕ್ರಬ್ ಇರಲಿ, ಇದಕ್ಕೆ ಯೂಸ್ ಮಾಡೋದಿಲ್ಲ, ಇದಕ್ಕೆ ಸಪ್ರೇಟ್ ಇಡ್ತಾನೆ. ಸೊ ಈ ಸ್ಪಂಜಿಂದ ಇದನ್ನು ತೊಳೆಯುವ. ಇನ್ನು ಒಳ್ಳೆ ರೀತಿಯಲ್ಲಿ ಸ್ಕ್ರಬ್ ಮಾಡಿದರೆ ಆಯಿತು. ಬೇಕಿದ್ರೆ ಸ್ವಲ್ಪ ನೀರು ಹಾಕಿ, ಡ್ರೈ ಆಗಿದ್ರೆ. ಸ್ಮೆಲ್ಸ್ ಎಲ್ಲ ಹೋಗ್ತದೆ, ಎಂತ ಸ್ಮೆಲ್ಸ್ ಇರುವುದಿಲ್ಲ. ಕಡ್ಲೆಟ್ಟು, ರೈಸ್ ಫ್ಲವರ್ ಇಲ್ಲದ್ರೆ ಸಜ್ಜಿಗೆ ಉಪಯೋಗಿಸಿದ್ರಿಂದ. ಇಲ್ಲದ್ರೆ ಮೂರು ಸಹ ಮಿಕ್ಸ್ಚರ್ ಮಾಡಿ ಯೂಸ್ ಮಾಡ್ಬೋದು. ಒಂದು ಬಾಕ್ಸಲ್ಲಿ ಹಾಕಿ ಇಡ್ಬೋದು. ನೀವು ಯಾವಾಗೆಲ್ಲ ಮಣ್ಣಿನ ಪಾತ್ರೆ ಬಳಕೆ ಮಾಡ್ತೀರಿ ಆಗ ಯೂಸ್ ಮಾಡ್ಬೋದು. ನೋಡಿ ಈಗಲೇ ಕ್ಲೀನ್ ಆಯಿತು. ಇನ್ನು ನೀರು ಹಾಕಿ ತೊಳೆದ್ರೆ ಆಯಿತು, ಒಳ್ಳೆ ರೀತಿಯಲ್ಲಿ ತೊಳೆದ್ರೆ ಆಯಿತು. ಈ ಸ್ಪಾಂಜನ್ನು ಒಳ್ಳೆ ರೀತಿಯಲ್ಲಿ ವಾಶ್ ಮಾಡಿ, ಇನ್ನು ಯಾವಾಗಾದ್ರೂ ನೀವು ಮಣ್ಣಿನ ಪಾತ್ರೆ ಬಳಕೆ ಮಾಡಿದರೆ ಇದು ಈ ಸ್ಪಾಂಜನ್ನೇ ಉಪಯೋಗಿಸಿದ್ರೆ ಆಯಿತು. ನೋಡಿ ಎಷ್ಟು ಕ್ಲೀನ್ ಆಯಿತು, ನೋಡಿ ಎಷ್ಟು ಕ್ಲೀನ್ ಆಗಿದೆ, ನೀವೇ ನೋಡಿ. ನೀವಂತೂ ಈ ಮಿಸ್ಟೇಕ್ ಮಾಡಲಿಕ್ಕೆ ಹೋಗಬೇಡಿ. ನನ್ನ ಫ್ಯಾಮಿಲಿಯಲ್ಲಿ ಸಹ ತುಂಬ ಜನರು ನಾರ್ಮಲ್ ಡಿಶ್ ವಾಷಿಂಗ್ ಸೋಪ್ ಇಲ್ಲದ್ರೆ ಲಿಕ್ವಿಡ್ ಯೂಸ್ ಮಾಡ್ತಿದ್ರು. ತುಂಬಾನೇ ಹಾರ್ಮ್ಫುಲ್. ಯಾಕಂದ್ರೆ ಮಣ್ಣಿನ ಪಾತ್ರೆ ಎಂತ ಹೇಳ್ತಾರೆ, ಪೋರಸ್ ಹೇಳ್ತಾರೆ, ಅಂದ್ರೆ ಚಿಕ್ಕ ಚಿಕ್ಕ ನಮಗೆ ಕಾಣೋದು ಒಟ್ಟಿಗಳು ಇರ್ತದೆ. ಅದು ಎಂತ ಮಾಡ್ತದಂದ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ಎಳ್ಕೊಳ್ತದೆ. ಸೊ ನೀವು ಎಂತ ಪದಾರ್ಥ ಮಾಡಿದ್ರೆ ನೆಕ್ಸ್ಟ್ ಡೇ ನೋಡುವಾಗ ತುಂಬಾ ನೀರಿನಂಶ ಎಲ್ಲ ಹೋಗಿರ್ತದೆ, ಪದಾರ್ಥ ಸ್ವಲ್ಪ ಗಟ್ಟಿಯಾಗಿರ್ತದೆ. ಅದರಿಂದಾಗಿ ಈ ಮಣ್ಣಿನ ಪಾತ್ರೆಗೆ ಒಳ್ಳೆ ಅಬ್ಸಾರ್ಬ್ ಮಾಡುವ ಶಕ್ತಿ ಉಂಟು. ನಾವು ಡಿಶ್ ವಾಷಿಂಗ್ ಸೋಪ್ ಎಲ್ಲ ಹಾಕಿದ್ರೆ ಏನಾಗುದಿಲ್ಲ, ಎಲ್ಲ ಅಬ್ಸಾರ್ಬ್ ಮಾಡ್ತದೆ. ನೀವು ನೆಕ್ಸ್ಟ್ ಟೈಮ್ ಇದರಲ್ಲಿ ಅಡಿಗೆ ಮಾಡುವಾಗ ಆ ಅಡಿಗೆಗೆ ಎಲ್ಲ ಬಿಡ್ತದೆ ಡಿಶ್ ವಾಷಿಂಗ್ ಸೋಪ್. ಸೊ ಅದರಿಂದಾಗಿ ಇದು ತುಂಬಾನೇ ಪಾಯ್ಸನಸ್. ಸರಿಯಾಗಿ ಬಳಕೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇಷ್ಟವರೆಗೆ ನಿಮಗೆ ಗೊತ್ತಿಲ್ಲದೆ ನೀವು ಡಿಶ್ ವಾಷಿಂಗ್ ಸೋಪ್ ಇಲ್ಲದ ಲಿಕ್ವಿಡ್ ಯೂಸ್ ಮಾಡ್ತಿದ್ರೆ ಇವಾಗನೇ ಸ್ಟಾಪ್ ಮಾಡಿ, ಸಪ್ರೇಟ್ ಆದ ಸ್ಪಾಂಜ್ ಇಡಿ ಹಾಗೂ ಮಣ್ಣಿನ ಪಾತ್ರೆಗೆ ಯಾವತ್ತು ನಮ್ಮ ಅಡಿಗೆಗೆ ಬಳಕೆ ಮಾಡುವ ಐಟಮ್ಸ್ ಅನ್ನು ಯೂಸ್ ಮಾಡಿ.
ನಿಮಗೆ ಜೋಳದ ಆಟ ಸಹ ಯೂಸ್ ಮಾಡ್ಬೋದು, ಇಲ್ಲದ್ರೆ ನಿಮಗೆ ನಾರ್ಮಲ್ ಆಗಿ ಸಿಗುವ ಕಡಲೆ ಹಿಟ್ಟು, ಇಲ್ಲದ್ರೆ ಸಜ್ಜಿಗೆ, ಇಲ್ಲದ್ರೆ ಗೋಧಿ ಹಿಟ್ಟು, ಯಾವುದನ್ನು ಇಲ್ಲದ್ರೆ ನಿಮ್ಮ ಮನೆಯಲ್ಲಿ ಎಂತ ಐಟಮ್ ಉಂಟು ಆರ್ಗ್ಯಾನಿಕ್ ವೇ ಅಲ್ಲಿ ಇದನ್ನು ತೊಳಿಬಹುದು. ಜೋಳದ ಹಿಟ್ಟು ಸಾಕ್ತದೆ, ಚಪಾತಿ ಹುಡಿ ಅಂತೂ ಎಲ್ಲರ ಮನೆಯಲ್ಲಿ ಇರ್ತದೆ. ಸೊ ಚಪಾತಿ ಹಿಟ್ಟು ಸಹ ನೀವು ಯೂಸ್ ಮಾಡ್ಬೋದು. ಸೊ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡಿ ಒಳ್ಳೆ ನ್ಯೂಟ್ರಿಷಿಯಸ್ ಆದ ಅಡಿಗೆಯನ್ನು ನೀವು ತಿನ್ನಿ, ಆಯ್ತಾ? ಯಾಕಂದ್ರೆ ಇದನ್ನೆಲ್ಲ ಯೂಸ್ ಮಾಡಿದೆ, ನೆಕ್ಸ್ಟ್ ಟೈಮ್ ನೀವು ಅಡಿಗೆ ಮಾಡುವಾಗ ಇದು ಅಂಶ ಬಿಟ್ಟರೆ ಸಹ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇದೆಲ್ಲ ಹೆಲ್ದಿ ಅಂಶವೇ ಅಲ್ಲ. ಸೊ ನಾವು ಎಂತ ಸಹ ಹಾರ್ಮ್ಫುಲ್ ಕೆಮಿಕಲ್ ಎಲ್ಲ ಯೂಸ್ ಮಾಡ್ತಿಲ್ಲ. ಸ್ಪಾಂಜ್ ಇಲ್ಲದ್ರೆ ನಿಮ್ಮ ಮನೆಯಲ್ಲಿ ನಿಮ್ಗೆ ತೆಪ್ಪು ಅಂತ ಕರೀತಾರೆ, ಅಂದ್ರೆ ತೆಂಗಿನಕಾಯಿದು ಸಿಪ್ಪೆ ಒಳಗಿನ ಅಂಶ ಫೈಬರ್ ಇರ್ತದಲ್ಲ, ಅದನ್ನು ಯೂಸ್ ಮಾಡಿ ಮಣ್ಣಿನ ಪಾತ್ರೆಯನ್ನು ತೊಳಿಬಹುದು. ಒಳ್ಳೆ ರೀತಿಯಲ್ಲಿ ಸ್ಕ್ರಬ್ ಆಗಿ ಕ್ಲೀನ್ ಆಗ್ತದೆ. ಸೊ ಇದ್ರೆ ನಿಮ್ಮ ಹತ್ರ ಯೂಸ್ ಮಾಡ್ಬೋದು. ನಾವು ದುಬೈಲಿ ಇರುವ ಕಾರಣ ನಮ್ಮ ಹತ್ರ ಅದು ಇಲ್ಲ, ಅದರಿಂದಾಗಿ ನಾನು ಸ್ಪಾಂಜ್ ಯೂಸ್ ಮಾಡ್ತಿದ್ದೇನೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದ್ರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಸಹ ಶೇರ್ ಮಾಡಿ, ಆಯ್ತಾ? ತುಂಬಾನೇ ಹೆಲ್ಪ್ಫುಲ್ ಹಾಗೂ ತುಂಬಾನೇ ಯೂಸ್ಫುಲ್. ತುಂಬಾ ಜನರಿಗೆ ಗೊತ್ತಿರಲಿಲ್ಲ ಈ ಮಣ್ಣಿನ ಪಾತ್ರೆ ಹೇಗೆ ತೊಳೆಯುವುದು ಅಂತೇಳಿ ಒಬ್ಬರು ಕೇಳಿದ್ರು, ಅದಕ್ಕೆ ಈ ಇನ್ಫಾರ್ಮೇಶನ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೇನೆ.